Hello children. Hi, welcome you all for 4th standards social studies video classes, and today we will begin with the lesson elections and the local self government. Okay, here elections about the elections are the process when we vote for the leaders who rule us, okay, for the government, okay, that is only elections. Okay, and India is the largest democracy in the world. A democratic government is defined as a of the people, for the people, by the people. ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ನಡೆಸಲ್ಪಡುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ಏನು ನಾವೇನು ಮಾಡ್ತೀವಿ, ನಮ್ಮನ್ನು ಯಾರು ಆಳ್ತಾರೋ, ನಮ್ಮನ್ನು ಯಾರು ರೂಲ್ ಮಾಡ್ತಾರೋ, ನಾವು ಯಾರು ಎಲೆಕ್ಟ್ ನಮ್ಮ ಲೀಡ್ರ್ ಅಂಥೇಳಿ ಓಟ್ ಹಾಕಿ ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ, ಅವರ ನಮ್ಮನ್ನು ರೂಲ್ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಏನಂತ ಕರೀತಾರೆ, ಡೆಮೋಕ್ರೆಟಿಕ್ ಕಂಟ್ರಿ ಅಂಥೇಳಿ ಕರೀತಾರೆ. ಓಕೆ, thus, in the democratic country, citizens have freedom to choose their leaders who form the government and makes laws and the works for the benefit of the country. Okay, India is vast country, already, with a very vast population and diverse population, with a very heavy population and lot villages, towns, cities, and spreads towards every corner of the country. Okay, to take care of this large vast country, we need a very settled and well planned governing bodies. For that, we have three levels of governing bodies in India, that are called as union government, state government, and the self local government. Okay, first one is union central government. Here you can see that first one. Okay, that is union government, central government. Okay, it is called handles the important matters related to the national wise. For example, defense, security, finance, railways, and other infrastructure, and the international policies. Mainly the defense and the international policies and the railways are the very important features, which important responsibilities of the central government. Okay, then next comes in the next level state government. ನಮಗೆ ಸೆಂಟ್ರಲ್ದಾಗ ನರೇಂದ್ರ ಮೋದಿ ಮತ್ತು ಸಬಾರ್ಡಿನೇಟ್ ದನ್ ರಾಮನಾಥ್ ಕೋವಿಂದ್ ಅದಾರದಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬೊಂದು ಸ್ಟೇಟ್ ಗೌರ್ಮೆಂಟ್ ಇರ್ತೈತಿ. ನಮ್ಮಲ್ಲಿ ಯಾರಾದ್ರೂ ಚೀಫ್ ಮಿನಿಸ್ಟರ್ BS ಯಡಿಯೂರಪ್ಪ ಮತ್ತು ಅವ್ರ ಗೌರ್ಮೆಂಟ್ ಮಿನಿಸ್ಟರ್ಸ್ ಅದಾರಲ್ಲ, ದಟ್ ಈಸ್ ಓನ್ಲಿ ಸ್ಟೇಟ್ ಗೌರ್ಮೆಂಟ್. ಹಂಗೆ ಮಹಾರಾಷ್ಟ್ರಕ್ಕೊಂದು ಬೇರೆ, ತಮಿಳ್ನಾಡಿಗೊಂದು ಬೇರೆ, ಹಂಗೆ ಬೇರೆ ಬೇರೆನೇ ಇರ್ತೈತಿ. ಓಕೆ, ಸ್ಟೇಟ್ ಗೌರ್ಮೆಂಟ್ ಹ್ಯಾಂಡಲ್ಸ್ ಲಾ ಆ್ಯಂಡ್ ಆರ್ಡರ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೆಲ್ತ್ ಸರ್ವಿಸಸ್ ಅಟ್ ದ ಇಂಡಿವಿಜುವಲ್ ಸ್ಟೇಟ್ ಲೆವೆಲ್. ದೀಸ್ ಆರ್ ಮೋಸ್ಟ್ಲಿ ಬೇಸ್ಡ್ ಇನ್ ದ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಕ್ಯಾಪಿಟಲ್ಸ್. ಏನಾಗ್ಬಿಟ್ಟಿರ್ತೈತಿ, ಪ್ರತಿಯೊಂದು ರಾಜ್ಯದ ರಾಜಧಾನಿಯೊಳಗನ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಇರ್ತಾವ. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ಸೆಲ್ಫ್ ಗೌರ್ಮೆಂಟ್. ಸೆಲ್ಫ್ ಗೌರ್ಮೆಂಟ್ ಅಂದರೆ ಇದು ಕೆಳಗಿನ ಲೆವೆಲ್ ಒಳಗೆ ಅಗದಿ. Okay, just to reach the common people, this self government are formed to work, create better living conditions, and at the grassroots level in the society. The ರೂಟ್ ಲೆವೆಲ್ ಬಟಾರು ಸೊಸೈಟಿ ಅಗದಿ ಕೆಳಹಂತ ಬಿಟ್ಟಾರು ಎಲ್ಲ ವರ್ಕ್ಗಳು ಆಗಲಿ, ಎಲ್ಲರಿಗೂ ಬೆನಿಫಿಟ್ಸ್ ಸಿಗಲಿ ಅನ್ನೋ ಸಲುವಾಗಿ ಏನೇನು ಮಾಡ್ಯಾರ, ಸೆಲ್ಫ್ ಗೌರ್ಮೆಂಟ್ಸ್ಗಳ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಓಕೆ, ಇಟ್ ಇನ್ಕ್ಲೂಡ್ಸ್ ದ ವಿಲೇಜಸ್, ಸ್ಮಾಲರ್ ಜಿಲ್ಲಾಸ್. ದೇ ಆಲ್ಸೋ after digging the wells, running of schools, medical centers, etc. ಸೆಲ್ಫ್ ಗೌರ್ಮೆಂಟ್ ಏನು ಮಾಡ್ತಾವೆ, ಲೋಕಲ್ ಆಗಿ ಮಾಡ್ತಕ್ಕಂಥ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಸೆಲ್ಫ್ ಗೌರ್ಮೆಂಟ್ಗಳು ಮಾಡ್ತಾವೆ. ದಟ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಯಾವುವು, ಪಂಚಾಯಿತಿ, ಮುನ್ಸಿಪಾಲಿಟೀಸು, ಕಾರ್ಪೊರೇಷನ್ಸ್. ಓಕೆ, ಅಂಡರ್ಸ್ಟುಡ್? ಎಸ್, ದಟ್ ಓನ್ಲಿ ಸಿ ಹಿಯರ್. ನೆಕ್ಸ್ಟ್ ದೆನ್ ದ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಹೆಂಗಿರ್ತೈತಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ ಡಿಫೆನ್ಸ್ ಬಗ್ಗೆ, ರೈಲ್ವೆ ಬಗ್ಗೆ, ಎಲ್ಲ ಲಾ ಈ ದೇಶಕ್ಕೆ ಇಡೀ ದೇಶಕ್ಕೆಲ್ಲ ಅನ್ವಯ ಆಗುವಂಥ ಲಾಸ್ನ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತೈತಿ. ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂಥದ್ದನ್ನ ಸ್ಟೇಟ್ ಗೌರ್ಮೆಂಟ್ ಮಾಡ್ತೈತಿ. ಲೋಕಲ್ ಗೌರ್ಮೆಂಟ ನಮ್ಮ ಲೋಕಲ್ ಆಗಿ ಏನು ಬೇಕಲ್ಲ ಬೆನಿಫಿಟ್ಸ್ನ ಅದನ್ನು ಯೂಸ್ ಆಗುವಂಥ ಸ್ಟೆಪ್ಸ್ನ ತೊಗೋತೈತಿ. ಓಕೆ, ದ ಗೌರ್ಮೆಂಟ್ ಅಟ್ ದ ಲೋವೆಸ್ಟ್ ಲೆವೆಲ್ ಇಸ್ ಲೋಕಲ್ ಗೌರ್ಮೆಂಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ in the country's administrative level. Okay, that is called as, in the village level it is called as panchayat. Okay, the concept of local government originated during the Vedic period only. Vedic period ಇಂದನು ವೇದಗಳ ಕಾಲದಿಂದನೂ ನಮ್ಮಲ್ಲಿ ಏನೈತಿ, ಸೆಲ್ಫ್ ಗೌರ್ಮೆಂಟ್ಗಳ ಬಗ್ಗೆ ಐಡಿಯಾಸ್ ಅದಾವು. ಓಕೆ, ಆಗಿನ ಕಾಲದಾಗ ರಾಜನ್ ಕಿಂಗ್ ಇದ್ದಾವ ಏನು ಮಾಡ್ತಿದ್ದ, ಹಿ ಡಿವೈಡೆಡ್ ಹಿಸ್ ಕಿಂಗ್ಡಮ್ ಇಂಟು ಅ ಸ್ಮಾಲರ್ ಸಭಾಸ್ ಆರ್ ಸಮಿತೀಸ್. ಸಭಾ ಮತ್ತು ಸಮಿತಿಯವರು ಡಿವೈಡ್ ಮಾಡ್ತಿದ್ರು. ಓಕೆ,
the members of the Sabha Samiti, king helps king to administrate. ಸಭಾ ಮತ್ತು ಸಮಿತಿ ಮೆಂಬರ್ಸ್ ಏನು ಮಾಡ್ತಿದ್ರು, ಕಿಂಗಿಗೆ ಹೆಲ್ಪ್ ಮಾಡ್ತಿದ್ರು ಅಡ್ಮಿನಿಸ್ಟ್ರೇಷನ್ ಒಳಗೆ. ಹಂಗೆ ನಮ್ಮಲ್ಲಿ ಏನೈತಿ ಈಗ ವಿಲೇಜ್ ಲೆವೆಲ್ ಒಳಗೆ ಪಂಚಾಯತ್ ಐತಿ, ಗ್ರಾಮ ಪಂಚಾಯತ್ ಅದಾವೆ ನಮ್ಮೆಲ್ಲ ಹಳ್ಳಿಗಳಾಗ. ಹಂಗೆ ವಿಲೇಜ್ ಲೆವೆಲ್ ಒಳಗೆ ಗ್ರಾಮ ಪಂಚಾಯತ್ ಇರ್ತೈತಿ. ಸ್ಮಾಲ್ ಸಿಟೀಸ್ ಅಂತಂದ್ರೆ ಅವೇನು ದೊಡ್ಡ ದೊಡ್ಡ ಸಿಟಿಗಳು ಏನಾಗಿಲ್ಲ. ಸ್ಮಾಲ್ ಸಿಟೀಸ್ ಒಳಗೆ ಏನಿರ್ತಾವೆ ಮುನ್ಸಿಪಾಲ್ಟೀಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲೆ ಬೈಲಂಗೊಲ್ಲ, ಖಾನಾಪುರ, ಆಮೇಲೆ ಇಂಥ ಸಣ್ಣ ಸಣ್ಣ ಸಿಟಿ ಒಳಗೆ ಏನು ಮಾಡ್ತಾವೆ, ಕಿತ್ತೂರದ್ದು ಮುನ್ಸಿಪಾಲ್ಟೀಸ್ ಇರ್ತಾವೆ. ಓಕೆ, ದೆನ್ ಬಿಗ್ ಸಿಟೀಸ್ ಮೆಟ್ರೋ ಸಿಟೀಸ್ ಒಳಗೆ ಇರ್ತಾವೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಇರ್ತಾವೆ. ಎದ್ರೊಳಗದ ಬೆಳಗಾವ, ಓಕೆ, ಹುಬ್ಳಿ ಧಾರವಾಡ ಕಾರ್ಪೊರೇಷನ್ಸ್, ಹಿಂಗೆ ಕಾರ್ಪೊರೇಷನ್ ಇರ್ತಾವೆ. ಓಕೆ, ದೆನ್ ದ ಇಂಪಾರ್ಟೆಂಟ್ ವರ್ಕ್ ಆಫ್ ದಿಸ್ ಲೋಕಲ್ ಗವರ್ನಿಂಗ್ ಬಾಡೀಸ್. ಲೆಟ್ಸ್ ಸಿ ಹಿಯರ್, ಯು ಕ್ಯಾನ್ see that one. Okay, the first one is construction and the maintenance of the roads and the street lights. This is the very important work of the self government. Okay, maintaining the cleanliness, ensuring the proper disposal of the garbage and the sewage. ವೇಸ್ಟ್ ನೀರನ್ನು, ವೇಸ್ಟ್ ಗಾರ್ಬೇಜನ್ನು ಡಿಸ್ಪೋಸಲ್ನ ಸರಿಯಾಗಿ ಮಾಡೋದನ್ನು ಮೇನ್ ರೆಸ್ಪಾನ್ಸಿಬಿಲಿಟಿ ಐತಿ. ಆ್ಯಂಡ್ ಇಟ್ ಈಸ್ ಅ ಗ್ರೇಟ್ ಬಿಗ್ ಚಾಲೆಂಜ್ ಫಾರ್ ದ ಸಿಟಿ ಕಾರ್ಪೊರೇಷನ್ಸ್ ಟು ಮೇಂಟೈನ್ ದ ಗಾರ್ಬೇಜ್, that they have to do it very efficiently. Next, providing clean drinking water, electricity and public transport. Setting up and running of the schools and the medical centers. ಸ್ಕೂಲ್ಸ್ನ ಮೆಡಿಕಲ್ ಸೆಂಟರ್ಸ್ ಅಂದರೆ ಹಾಸ್ಪಿಟಲ್ಗಳನ್ನ ನೋಡ್ಕೊಳ್ಳೋದು. ಓಕೆ, ಮೇಂಟೈನಿಂಗ್ ಪಬ್ಲಿಕ್ ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ಸ್. ಓಕೆ, ಕೀಪಿಂಗ್ ದ ರೆಕಾರ್ಡ್ಸ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್. ನಮಗೆ ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು ಎರಡನ್ನೂ ಸೆಲ್ಫ್ ಗೌರ್ಮೆಂಟಿಂದನೇ ಇಶ್ಯೂ ಆಗ್ತಿರ್ತಾವ. ಓಕೆ, ಅಂಡರ್ಸ್ಟುಡ್? ನೆಕ್ಸ್ಟ್, ಓಕೆ, ಅ ಸರ್ಪಂಚ್ ಹೆಡ್ಸ್ ದ ವಿಲೇಜ್ ಪಂಚಾಯತ್, ಅ ಚೇರ್ಪರ್ಸನ್ ಹೆಡ್ಸ್ ದ ಮುನ್ಸಿಪಾಲ್ಟಿ ಆ್ಯಂಡ್ ಅ ಮೇಯರ್ ಹೆಡ್ಸ್ ದ ಮುನ್ಸಿಪಲ್ ಕಾರ್ಪೊರೇಷನ್. ಓಕೆ, ಸರ್ಪಂಚ್ ಅಂತ ಕೀಳು ಕೊಟ್ಟರೆ ಆಮೇಲೆ ಅಧ್ಯಕ್ಷರ ಅಂತ ಕರೀತಾರೆ, ಪಂಚಾಯತಿ ಅಧ್ಯಕ್ಷ ಅಂತ ಕರೀತಾರಲ್ಲ. ಓಕೆ, ಚೇರ್ಪರ್ಸನ್ ಅಂಥೇಳಿ ಮುನ್ಸಿಪಾಲ್ಟಿ ಒಳಗೆ ಅಂತ ಕರೀತಾರೆ. ದೊಡ್ಡ ದೊಡ್ಡ ಸಿಟಿ ಒಳಗೆ ಇರ್ತಾರೆ ಮೇಯರ್ ಅಂತೇಳಿ ಇರ್ತಾರೆ. ಓಕೆ, ಹಿ ಈಸ್ ದ ಹೆಡ್ ಆಫ್ ದ ಪಂಚಾಯತಿ ಹೆಡ್ ಅಧ್ಯಕ್ಷ. ಓಕೆ, ಮುನ್ಸಿಪಾಲ್ಟಿ ಅಧ್ಯಕ್ಷ ಚೇರ್ಪರ್ಸನ್ನ, ದೆನ್ ಕಾರ್ಪೊರೇಷನ್ ಅಧ್ಯಕ್ಷ ಮೇಯರ್ ಅಂಥೇಳಿ ಕರೀತಾರೆ. ಓಕೆ, ದೆನ್ ಎಲೆಕ್ಷನ್ಸ್ ಆ್ಯಂಡ್ ವೋಟಿಂಗ್. ಹಿಯರ್ ಯು ಕ್ಯಾನ್ ಸಿ, ಯು ಆಲ್ರೆಡಿ ವಿ ನೋ, ನಾವು ಯಾವಾಗ 18 ವರ್ಷ ನಮ್ಗೆ ಕಂಪ್ಲೀಟ್ ಆಕೈತಲ್ಲ, ವಿ ಆರ್ ಎಲಿಜಿಬಲ್ ಫಾರ್ ದ ವೋಟ್. ನಾವೆಲ್ಲ ಏನು ಮಾಡ್ಬೋದು, ವೋಟ್ ಹಾಕ್ಬೋದು. ನೀವೆಲ್ಲ ನಿಮ್ಗೆ 18 ವರ್ಷ ಆದ್ಮೇಲೆ ನಿಮ್ಗೆ ವೋಟಿಂಗ್ ಪವರ್ ಬರ್ತೈತಿ, ಆಗ ನೀವು ವೋಟ್ ಹಾಕ್ಬೋದು. ಓಕೆ, ದೆನ್ ಮತ್ತೇನು ಮಾಡ್ಬೋದು, ನಿಮ್ಗೆ ಇಲೆಕ್ಷನ್ಸ್ ನಿಂದಿರ್ಬೇಕಪ್ಪ ಅಂತ ಸರ್ಟನ್ ಏಜ್, ಫಾರ್ ಎಕ್ಸಾಂಪಲ್ ಮಿನಿಮಮ್ 25, ಎಲ್ಲೇ ನೀವು ಹೋಗಿ ಇಲೆಕ್ಷನ್ ನಿಂದಿರ್ಬೇಕಂದ್ರೂ 25 ಆಗಬೇಕು. ಓಕೆ, 25 ಆಗಲೇಬೇಕು, ಹಂಗೈತಿ. ಓಕೆ, ಅಂಡರ್ಸ್ಟುಡ್? ಎಸ್, ದೆನ್ just after that one you can see, similarly parents exercise their voting. ನಿಮ್ಮ ಪಪ್ಪ ಮಮ್ಮಿದು ಹೋಗಿ ಓಟ್ ಹಾಕೋದು ನೀವು ನೋಡಿರ್ತೀರಿ, ಹೌದಾ? ಓಟ್ ಹಾಕಿ ಅಲ್ಲಿ ಬೂತ್ ಇರ್ತಾವ, ಬೂತ್ ಹೋಗಿ ಏನು ಮಾಡ್ತಾರೆ, ಸೀಕ್ರೆಟ್ ಬ್ಯಾಲೆಟ್ ಬಾಕ್ಸ್ ಒಳಗೆ ಏನು ಮಾಡ್ತಾರೆ, ಓಟ್ ಹಾಕಿ ಬರ್ತಾರೆ. ಓಕೆ, ಸ್ಕೂಲ್ಸ್ಗಳು ಏನು ನಾವು ಏನು ಮಾಡ್ತೀನಿ, ಸ್ಕೂಲ್ಗಳಾಗೂ ಒಂದು ಕಡೆ ಕ್ಯಾಪ್ಟನ್ ನೋಡಿರ್ಬೇಕಾರೆ ಸ್ಕೂಲ್ ಲೀಡರ್ನ, ಸ್ಕೂಲ್ RC ಸೆಲೆಕ್ಷನ್ ಮಾಡೋಕೆ ಓಕೆ ಏನು ಮಾಡ್ತಾರೆ, ಇಲೆಕ್ಷನ್ಸ್ನ ಮಾಡ್ತಿರ್ತಾರಲ್ಲ, ಹಂಗೆ ನಾವೇನು ಮಾಡ್ತೀವಿ, ನ್ಯಾಷನಲ್ ಲೆವೆಲ್ ಒಳಗೆ, ಸ್ಟೇಟ್ ಲೆವೆಲ್ ಒಳಗೆ, ಆಮೇಲೆ ಸೆಲ್ಫ್ ಗೌರ್ಮೆಂಟ್ ಲೆವೆಲ್ ಒಳಗೆ ನಮ್ಮನ್ನು ಲೀಡರ್ಸ್ನ ಸೆಲೆಕ್ಟ್ ಮಾಡೋಕೆ ಏನು ಮಾಡ್ತಾರೆ, ವೋಟ್ ಹಾಕಿ ಇಲೆಕ್ಷನ್ಸ್ ಮಾಡ್ತಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ಐ ಹೋಪ್ ಸೊ. Today in this video this much only. In the next video we will meet you again. Until then, take care children. Have a nice day. Bye.